ಎಲ್ಲರಿಗೂ ನಮಸ್ಕಾರ ಗೆಳೆಯರೇ ಮತ್ತು ಗೆಳತಿಯರೇ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಮಾರ್ಚ್ 3ನೇ ತಾರೀಕಿನಂದು ಮಂಗಳವಾರದ ದಿನ ಹೋಳಿ ಹುಣ್ಣಿಮೆ ಬಂದಿದೆ. ನಮ್ಮ 2026ರ ಹೋಳಿ ಹುಣ್ಣಿಮೆ ವಿಶೇಷ ವೈಭವಕ್ಕೆ ಸದಾರವಾಗುತ್ತಿದೆ. ಏಕೆಂದರೆ ಈ ವರ್ಷ ಫಾಲ್ಗುಣಿ ಪೂರ್ಣಿಮೆಯಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಕೂಡ ಜೋಡಾಗುತ್ತಿದೆ. ಇದು ಆಕಾಶದಲ್ಲಿ ಬ್ಲಡ್ ಮೂನ್ ಎಂದು ಕರೆಯಲ್ಪಡುವ ಅದ್ಭುತ ಘಟನೆ. ಈ ಮಹಾ ಸಂಪೂರ್ಣ ಚಂದ್ರಗ್ರಹಣವು ಮಾರ್ಚ್ 3ನೇ ತಾರೀಕಿನಂದು 2026ರಲ್ಲಿ ಸಂಭವಿಸುತ್ತೆ ಮತ್ತು ಇದನ್ನು ನೇರ ಹೋಗುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರ ತಜ್ಞರು ಅತ್ಯಂತ ವಿಶೇಷವೆಂದು ಪರಿಗಣಿಸುತ್ತಾರೆ. ಈ ದಿನ ನಕ್ಷತ್ರಗಳು ಮತ್ತು ಗ್ರಹ ಸ್ಥಿತಿಗಳು ಸಾಕಷ್ಟು ಪ್ರಭಾವಶಾಲಿಯಾಗಿ ಇರುವ ಕಾರಣ ಈ 8 ರಾಶಿಗಳಿಗೊಂದು ವಿಶೇಷ ರಾಜಯೋಗದ ಪ್ರಯೋಜನಗಳು, ಧನ, ಪ್ರತಿಭಾ ಮತ್ತು ಯಶಸ್ಸಿನ ಫಲಗಳು ಕಾಣಿಸುತ್ತದೆ. ಇದೀಗ ಪ್ರತಿ ರಾಶಿಗೆ ಅದರದಾದ ವಿಶೇಷ ಫಲಗಳನ್ನು ನೋಡೋಣ. ಈ ಹೋಳಿ ಹುಣ್ಣಿಮೆ ಮತ್ತು ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವದಿಂದ ಈ 8 ರಾಶಿಯವರಿಗೆ ಧನ ಸಂಪತ್ತಿನ ಮಳೆ ಸುರಿಯುವುದಷ್ಟೇ ಅಲ್ಲ, ಈ 8 ರಾಶಿಯವರ ಅದೃಷ್ಟವೂ ಬದಲಾಗುತ್ತಿದೆ. ಈ ಹೋಳಿ ಹುಣ್ಣಿಮೆಯು ಮಾರ್ಚ್ 3ನೇ ತಾರೀಕಿನಂದು ಶ್ರೀ ವಿಶ್ವ ವಸುನಾಮ ಸಂವತ್ಸರ, ಫಾಲ್ಗುಣಿ ಮಾಸ, ಶಿಶಿರ ಋತು, ಉತ್ತರಾಯಣ, ಶುಕ್ಲ ಪಕ್ಷದಲ್ಲಿ ಮಂಗಳವಾರ ಬಂದಿರುವುದರಿಂದ ಈ ಹುಣ್ಣಿಮೆಯನ್ನು ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಈ ದಿನದಂದು ಚಂದ್ರಗ್ರಹಣ ಕೂಡ ಸಂಭವಿಸಲಿದೆ. 2026ರ ಮಾರ್ಚ್ 3ರ ಫಾಲ್ಗುಣಿ ಪೂರ್ಣಿಮೆಯ ದಿನದ ಋತು ಪ್ರಕಾಶದಿಂದ ಗ್ರಹಣದ ಪ್ರಭಾವದೊಂದಿಗೆ ಈ ದಿನವನ್ನು ಹೆಚ್ಚು ಶಕ್ತಿಶಾಲಿ ಎಂದು ಗುರುತಿಸಲಾಗಿದೆ. ಹೀಗಾಗಿ ಈ ದಿನದ ಪೂರ್ಣ ಇಂಧನವು ಭಾವನೆ, ಮನೋವೃತ್ತಿ ಮತ್ತು ಉದ್ದೇಶಗಳ ಮಾರ್ಪಾಡಿನ ಶಕ್ತಿಯನ್ನು ನೀಡುತ್ತದೆ. ಹೋಳಿಕಾ ದಹನದ ಸಮಯವನ್ನು ಗ್ರಹಣದ ಸೂತಕ ಕಾಲದ ನಿಯಮಗಳು ಪ್ರಭಾವಿಸುತ್ತವೆ ಮತ್ತು ಕಾಲ ಉಚ್ಚಾರಣೆಯ ಪ್ರಕಾರ ಹುಣ್ಣಿಮೆ ತಿಥಿಯ ಶಕ್ತಿಯನ್ನು ಕ್ರಮವಾಗಿ ಬಳಸುವುದು ಅತ್ಯಂತ ಅವಶ್ಯ. ಇದನ್ನು ನಾವು ನಮ್ಮ ಜೀವನದಲ್ಲಿ ಯಶಸ್ಸಿಗೆ, ಧನಶಕ್ತಿ ಮತ್ತು ಹೊಸ ಆರಂಭಗಳಿಗೆ ಬಳಸಬಹುದು. ರಾಜಯೋಗ ಅಂದರೆ ಏನು? ಇದರ ಅರ್ಥ ಏನು ಗೊತ್ತಾ? ರಾಜಯೋಗ ಎಂದರೆ ರಾಜಅರ್ಹತೆ, ಶಕ್ತಿ, ಪ್ರಭಾವ ಮತ್ತು ಮಹಿಮೆ. ಈ ಯೋಗವು ಗ್ರಹಗಳ ಬಹುಶಃ ತಮ್ಮ ಮೌಲ್ಯದ ಸ್ಥಾನಗಳಲ್ಲಿ ಶಕ್ತಿಶಾಲಿ ಸ್ಥಾನಗಳನ್ನು ಹಿಡಿದಿರುವಾಗ ಅಥವಾ ಪರಸ್ಪರ ಉತ್ತಮ ಸಂಬಂಧ ಹೊಂದಿರುವಾಗ ಸೃಷ್ಟಿಸುತ್ತವೆ. ಇದು ವ್ಯಕ್ತಿಯ ಶಕ್ತಿ, ಗೌರವ, ಧನ ಮತ್ತು ಯಶಸ್ಸಿನ ಮಾರ್ಗಕ್ಕೆ ದಾರಿ ತೇರದಂತೆ ಕಾರ್ಯನಿರ್ವಹಿಸುತ್ತದೆ. ರಾಜಯೋಗವು ಕೇವಲ ಧನ ಮಾತ್ರವಲ್ಲ, ಪ್ರಸಿದ್ಧಿ, ಪ್ರಭಾವ, ಮಾನ್ಯತೆ, ಕಾರ್ಯದಲ್ಲಿ ಸ್ಥಿರತೆ ಮತ್ತು ಉಜ್ವಲ ಸಾಧನೆಗಳನ್ನು ತರಬಹುದು. ಹೀಗಾಗಿ ಈ ಪೂರ್ಣಿಮೆ ಮತ್ತು ಗ್ರಹದ ಸಾಮರಸ್ಯವು ನಕ್ಷತ್ರ ಸ್ಥಿತಿಗಳಲ್ಲಿ ಶಕ್ತಿಶಾಲಿ ರೂಪಾಂತರ ಶಕ್ತಿಯನ್ನು ನೀಡುತ್ತದೆ. ಹಾಗಾಗಿ ಈ 8 ರಾಶಿಯವರಿಗೆ ಮಾತ್ರ ಭಯಂಕರ ಅದೃಷ್ಟವನ್ನು ತಂದುಕೊಡುತ್ತೆ. ಈ 8 ರಾಶಿಯವರು ಯಾರು ಮತ್ತು ಈ ಹುಣ್ಣಿಮೆಯ ಪ್ರಭಾವದಿಂದ ಅವರ ಜೀವನ ಹೇಗೆ ಇರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಸ್ನೇಹಿತರೆ, ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಈ 8 ರಾಶಿಯವರಿಗೆ ಭಯಂಕರ ಅದೃಷ್ಟ ಒಲಿದು ಬರಲಿದೆ. ಆ 8 ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಗೆ ಮಾರ್ಚ್ 3ರಂದು ಧೈರ್ಯ ಮತ್ತು ಆಳವಾದ ಅನುಭವಗಳಿಂದ ಯೋಗದ ಫಲ ಸಾಧ್ಯತೆ ಇರುತ್ತದೆ. ಹೋಳಿಯ ಮಿಲನ ಮತ್ತು ಚಂದ್ರ ಸಾಮರಸ್ಯ ಬೆಳಕು ಮನಸ್ಸಿಗೆ ಸ್ಪಷ್ಟತೆ ತರಬಹುದು. ಸೂರ್ಯ ಅಂದರೆ ಅರುಣ ಬಲದಿಂದ ನಾಯಕತ್ವ ಮತ್ತು ನಿರ್ಧಾರ ಶಕ್ತಿ ಸಕ್ರಿಯವಾಗುತ್ತದೆ. ಕೆಲಸ, ವ್ಯಾಪಾರ, ಉನ್ನತಿಯ ಹೆಚ್ಚು ಗಮನ ಕೊಡಬೇಕಾದ ದಿನ. ರಾಜಯೋಗದ ಸೂಚನೆ, ಹೊಸ ಯೋಜನೆಗಳನ್ನು ತಲುಪಿಸಲು ದಯೆ, ವೀಕ್ಷಣೆ ಮತ್ತು ಸತತ ಕಾರ್ಯಶೀಲತೆ, ಆಳವಾದ ಸಂವಾದ ಮತ್ತು ಜಾಲತಾಣ ಸಂಪರ್ಕಗಳಿಂದ ನಿಮ್ಮ ಬಲ ಸ್ಥಿರವಾಗಿರುತ್ತದೆ. ಕೌಟುಂಬಿಕ ನೆಲೆಯಲ್ಲಿಯೂ ಒಕ್ಕೂಟದಿಂದ ಪೋಷಕ ಸಹಾಯ ದೊರೆಯುತ್ತದೆ. ಸ್ವಾಸ್ಥ್ಯದಲ್ಲಿ ಮನಸ್ಸಿನ ಸಮತೋಲನ ಸುಧಾರಣೆಗೆ ಯೋಗ, ಧ್ಯಾನವನ್ನು ಆಳಪಡಿಸಿ. ಹಣಕಾಸು ವೃದ್ಧಿಗೆ ಬಂಡವಾಳ, ಉತ್ಸಾಹ ಮತ್ತು ಸಮಯದ ಬಳಕೆ ಸೂಕ್ತವಾಗಿದೆ. ಹೋಳಿಯ ಹಸಿರು ಹಬ್ಬದ ಮೈಸುಳಿಕೆಯು ನಿಮ್ಮ ಜೀವನಕ್ಕೆ ಹೊಸ ರಂಗ್ ಬರುತ್ತದೆ. ಮತ್ತು ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಹೋಳಿ ಹುಣ್ಣಿಮೆಯ ದಿನ ನಿಮ್ಮ ಜೀವನದಲ್ಲಿ ಸ್ಥಿತಿಸ್ಥಾಪಕ ರಾಜಯೋಗ ಜಾಗೃತವಾಗುತ್ತದೆ. ಆರ್ಥಿಕವಾಗಿ ಸ್ಥಿರತೆ, ಲಾಭದಾಯಕ ಬಿಕ್ಕಟ್ಟಿನಿಂದ ಮುಕ್ತಿಗೆ ಬಂಡವಾಳ ವೃದ್ಧಿಯ ಯೋಚನೆ ಇದೆ. ಸೃಷ್ಟಿ ಶುಭ ಗ್ರಹಗಳ ಅನುಕೂಲದಿಂದ ನಿಮಗೆ ಹೊಸ ಒಪ್ಪಂದಗಳು, ಮನೆ, ಸ್ವತ್ತು ಸಂಬಂಧಿತ ಉತ್ತಮ ವಿಚಾರಗಳು ಕಾಣಿಸುತ್ತವೆ. ಮನಸ್ಸು ಸಮನ್ವಯ, ಧೈರ್ಯ ಮತ್ತು ಶ್ರದ್ಧೆ ಇರಲಿ. ಇದರಿಂದ ವಿವಿಧ ಸಮಸ್ಯೆಗಳು ಸುಲಭವಾಗಿ ನಿವಾರಣೆಯಾಗುತ್ತವೆ. ಹೊಸ ಬುದ್ಧಿ ಆಲೋಚನೆಗಳು ಸ್ಪರ್ಧಾತ್ಮಕ ಪರಿಸ್ಥಿತಿಗಳಲ್ಲಿ ಮುನ್ನಡೆಸಲು
ಶಕ್ತಿಯನ್ನು ನೀಡುತ್ತದೆ. ಆರೋಗ್ಯದಲ್ಲಿ ಬಲ, ಶಕ್ತಿ, ಜೀರ್ಣಕ್ರಿಯೆ, ಪೋಷಣೆಯ ಮೂಲ ಗಮನವಿರಲಿ. ಸಂಬಂಧಗಳಲ್ಲಿ ಸಮಾಧಾನ, ಶ್ರೇಷ್ಠ ಸಂವಹನ ಸಾಧನೆಯಾಗುತ್ತದೆ. ಧಾರ್ಮಿಕ ಯೋಗ ಧ್ಯಾನದಿಂದ ಇಂದು ವಿಶೇಷ ಪವಿತ್ರ ಅನುಭೂತಿ ದೊರಕಬಹುದು. ಮತ್ತು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಹೋಳಿ ಹುಣ್ಣಿಮೆ ಸಂದರ್ಭದಲ್ಲಿ ನಿಮ್ಮ ಚರ್ಚಿತ ಜ್ಞಾನ ಮತ್ತು ಸಂವಹನ ಶಕ್ತಿ ಹೆಚ್ಚು ಬಲಶಾಲಿಯಾಗಿ ಕಾರ್ಯನಿರ್ವಹಿಸುತ್ತದೆ. ರಾಜಯೋಗ ನಿಮ್ಮ ಮಾತು ಮತ್ತು ಬುದ್ಧಿವಂತಿಕೆ ಪರಿಣಾಮಕಾರಿ ಫಲ ನೀಡುತ್ತದೆ. ಶೈಕ್ಷಣಿಕ ಕಾರ್ಯ, ಪತ್ರಿಕೆ, ಮಾಧ್ಯಮ, ಮಾರ್ಕೆಟಿಂಗ್, ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ಸಿನ ನೀರು ಸಿಗುತ್ತದೆ. ಹೊಸ ಸಂಬಂಧಿಗಳು, ಸ್ನೇಹಿತರೊಂದಿಗೆ ಸಹಯೋಗ, ತಂಡ ಕಾರ್ಯಗಳಲ್ಲಿ ಮುಂದುವರಿಯುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಹಣಕಾಸಿನಲ್ಲಿ ಉತ್ತಮ ನಿರ್ಧಾರ, ಉದ್ದಿಮೆಗಳ ರಾಜಯೋಗಗಳು ಸಕಾರಾತ್ಮಕವಾಗಿ ಮುಂದೆ ಬರಲಿವೆ. ಆರೋಗ್ಯದ ದೃಷ್ಟಿಯಿಂದ ಆತುರದ ಸಮಸ್ಯೆಗಳು, ತಲೆಯ ಕೋಶ, ಶ್ವಾಸಕೋಶ ಸಂಬಂಧಿತ ಜಾಗರೂಕತೆ ಇರಲಿ. ಮನಸ್ಸಿನಲ್ಲಿ ಧೈರ್ಯ ಹಾಗೂ ಶ್ರದ್ಧೆ ಇರಿಸಿಕೊಳ್ಳಿ. ಧ್ಯಾನದಿಂದ ಮನಸ್ಸು ಸದೃಢವಾಗಿರುತ್ತದೆ. ವೈವಾಹಿಕ ಸ್ನೇಹ ಸಂಬಂಧಗಳಲ್ಲಿ ಉತ್ತಮ ಸಂವಹನ ಮತ್ತು ಅರ್ಥಪೂರ್ಣ ಬಾಂಧವ್ಯ ದೊರಕಬಹುದು. ಹಾಗೂ ಕರ್ಕಾಟಕ ರಾಶಿ. ಹೋಳಿ ಹುಣ್ಣಿಮೆಯ ನಿಮ್ಮ ಭಾವನಾತ್ಮಕ ಶಕ್ತಿಯ ರಾಜಯೋಗ ಹೆಚ್ಚಾಗುತ್ತದೆ. ಕುಟುಂಬ, ಮನಸ್ಥಿತಿ, ಆರ್ಥಿಕ ನಿರ್ಧಾರಗಳಲ್ಲಿ ಧೈರ್ಯ ವೃದ್ಧಿಯಾಗಿರುತ್ತದೆ. ಈ ದಿನ ವಿಶೇಷವಾಗಿ ನಿಮ್ಮ ಹೃದಯದ ಸಂಗಾತಿಯೊಂದಿಗೆ ಸಮನ್ವಯ ಬಲವಾಗಿರುತ್ತದೆ. ಪಿತೃ, ಮಾತಾ, ಸಹೋದರರೊಂದಿಗಿನ ಉತ್ತಮ ಸಂಬಂಧಗಳು ಬೆಳೆಯುತ್ತವೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು, ನೇತೃತ್ವದ ಅವಕಾಶಗಳು ನಿಮಗೆ ದೊರಕಬಹುದು. ಧಾರ್ಮಿಕ ಯೋಗ, ಪೂಜೆ, ಅರ್ಪಣೆ ಇಂದು ವಿಶೇಷ ಲಾಭ ತರುತ್ತದೆ. ಸೃಜನಶೀಲತೆಯನ್ನು ಸದಾ ಉಪಯೋಗಿಸಿ. ಕಲೆ, ಗಾನ, ಲೇಖನ ಕ್ಷೇತ್ರಗಳಲ್ಲಿ ಯಶಸ್ಸಿನ ದಾರಿ ಪ್ರಬಲವಾಗಿರುತ್ತದೆ. ಆರೋಗ್ಯದಲ್ಲಿ ನಿದ್ರಾ, ಪೋಷಣೆಯ ಮೇಲೆ ಗಮನ ಕೊಡಿ. ಒತ್ತಡ ನಿವಾರಣೆ, ಆರೋಗ್ಯಕರ ವ್ಯಾಯಾಮ ಸೂಕ್ತವಾಗಿರುತ್ತದೆ. ಮತ್ತು ತುಲಾರಾಶಿ. ಈ ಹೋಳಿ ಹುಣ್ಣಿಮೆಯಲ್ಲಿ ಸಮತೆ, ಸುಂದರತೆ ಮತ್ತು ಸಂಬಂಧಗಳ ರಾಜಯೋಗ ಹೆಚ್ಚಾಗುತ್ತದೆ. ಉದ್ಯೋಗ ವ್ಯವಹಾರಗಳಲ್ಲಿ ಸಮನ್ವಯ ಮತ್ತು ನ್ಯಾಯಪಾಲನಾ ಚಿಂತನೆಗಳು ಫಲಕಾರಿಯಾಗಿರುತ್ತವೆ. ಹೊಸ ಸ್ನೇಹ, ಸಹಕಾರ, ಒಗ್ಗಟ್ಟಿನಿಂದ ಪರಸ್ಪರ ಅಭಿವೃದ್ಧಿ ಸಾಧಿಸಬಹುದು. ಹಣಕಾಸಿನಲ್ಲಿ ಬಡ್ತಿ, ಉಳಿತಾಯ, ಉದ್ಯಮ ಅಭಿವೃದ್ಧಿಗೆ ಈಗ ಉತ್ತಮ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಸಂಗಾತಿ ಬಾಂಧವ್ಯಗಳಲ್ಲಿ ಸಮಾಧಾನ, ಸಂವಾದ ಮತ್ತು ದ್ವಂದ್ವ ನಿವಾರಣೆ ಸುಲಭವಾಗಿರುತ್ತದೆ. ಧಾರ್ಮಿಕ ಪೂಜೆ, ಸಮುದಾಯ ಕಾರ್ಯಗಳಿಗೆ ತುತ್ತಾದರೆ ನಿಮ್ಮ ಗ್ರಹ ಯೋಗದ ಶಕ್ತಿಯನ್ನು ಮತ್ತಷ್ಟು ಅನುಭವಿಸಬಹುದು. ಆರೋಗ್ಯಕ್ಕೆ ಯೋಗ ಧ್ಯಾನವು ಗಟ್ಟಿತನ ನೀಡುತ್ತದೆ. ಹಾಗೂ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಹೋಳಿ ಹುಣ್ಣಿಮೆಯಲ್ಲಿ ನಿಮ್ಮ ಆಂತರಿಕ ಬಲ, ಅಭ್ಯಾಸ ಶಕ್ತಿ ಮತ್ತು ಪರಿವರ್ತನೆಯ ರಾಜಯೋಗ ಬಲವಾಗಿ ಕಾರ್ಯನಿರತವಾಗಿರುತ್ತದೆ. ಸಂಕೀರ್ಣ ಸಮಸ್ಯೆಗಳನ್ನು ನೀವು ಸೂಕ್ಷ್ಮವಾಗಿ, ದಿಟ್ಟವಾಗಿ ಜಯ ಮಾಡಬಹುದು. ಹಣಕಾಸಿನಲ್ಲಿ ಹೂಡಿಕೆ, ಉಳಿತಾಯ, ಮೂಲಧನ ಸಂಸ್ಕರಣಾ ಯೋಜನೆಗಳು ಉತ್ತಮ ಫಲ ಕೊಡುತ್ತವೆ. ಸಂಬಂಧಗಳಲ್ಲಿ ವಿಶ್ವಾಸ, ಏಕತೆಯನ್ನು ಆಳವಾಗಿಸಿಕೊಳ್ಳಿ. ಹೊಸ ಅಧ್ಯಕ್ಷತೆ, ನಾಯಕತ್ವದ ಅವಕಾಶಗಳು ನಿಮ್ಮ ಕಡೆಗೆ ಬರುವ ಸಾಧ್ಯತೆ ಇರುತ್ತದೆ. ಧಾರ್ಮಿಕ, ಆಧ್ಯಾತ್ಮಿಕ ಯೋಗ ಧ್ಯಾನವನ್ನು ದಿನಕ್ಕೆ ಪ್ರಕಟಿಸುತ್ತಿದ್ದಾರೆ. ಜೀವನದಲ್ಲಿ ಗಾಢ ಶಾಂತಿ ನಿಮ್ಮನ್ನು ಆವರಿಸುತ್ತದೆ. ಆರೋಗ್ಯಕ್ಕೆ ತೂಕ ಉಳಿಕೆ, ಜೀರ್ಣ ಆಹಾರ ಸಮತೋಲನಕ್ಕೆ ಗಮನ ಕೊಡಿ. ಒಳ್ಳೆಯದೇ ಆಗುತ್ತೆ. ಮತ್ತು ಧನಸ್ಸು ರಾಶಿ. ಮಾರ್ಚ್ 3ರಂದು ಹೋಳಿ ಹುಣ್ಣಿಮೆ ನಿಮಗೆ ಅದ್ಭುತವಾಗಿ ಧರ್ಮ ರಾಜಯೋಗವನ್ನು ನೀಡುತ್ತಿದೆ. ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಸಂಕೇತಗಳು ಸ್ಪಷ್ಟವಾಗುತ್ತವೆ. ಬಹುಕಾಲದಿಂದ ನಿಂತಿದ್ದ ಕೆಲಸಗಳು ಈ ಸಮಯದಲ್ಲಿ ವೇಗ ಪಡೆಯುತ್ತವೆ. ವಿದೇಶ ಪ್ರಯಾಣ, ಉನ್ನತ ಶಿಕ್ಷಣ, ಸರ್ಕಾರಿ ಕೆಲಸಗಳ ಸಂಬಂಧ ಉತ್ತಮ ಸುದ್ದಿಗಳು ಕೇಳಿಬರಬಹುದು. ಹಣಕಾಸಿನ ದೃಷ್ಟಿಯಿಂದ ಹೂಡಿಕೆ, ಜಮೀನು, ಮನೆ ವ್ಯವಹಾರಗಳಲ್ಲಿ ಲಾಭದ ಯೋಗ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮ ಮಾತುಗಳಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಿ ದೇವಸ್ಥಾನ ದರ್ಶನ, ದಾನ, ಧರ್ಮ ಮಾಡಿದರೆ ರಾಜಯೋಗ ಇನ್ನಷ್ಟು ಬಲವಾಗುತ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ವಹಿಸಿ. ವಿಶೇಷವಾಗಿ ಸೊಂಟ, ಕಾಲು ನೋವುಗಳ ಬಗ್ಗೆ ಗಮನ ಇರಲಿ. ಒಟ್ಟಾರೆ ಈ ಹೋಳಿ ಹುಣ್ಣಿಮೆ ನಿಮಗೆ ಯಶಸ್ಸಿನ ಹೊಸ ದಾರಿಯನ್ನು ತೆರೆದಿರುತ್ತದೆ. ಹಾಗೂ ಕುಂಭರಾಶಿ. ಕುಂಭರಾಶಿಯವರಿಗೆ ಮಾರ್ಚ್ 3 ಹೋಳಿ ಹುಣ್ಣಿಮೆ ನಿಮಗೆ ಸಾಮಾಜಿಕ ರಾಜಯೋಗವನ್ನು ನೀಡುತ್ತದೆ. ಏಕೆಂದರೆ ಈ ದಿನ ಚಂದ್ರಗ್ರಹಣವು ಸಂಭವಿಸಲಿದೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುವ ಸೂಚನೆ ಇದೆ. ಹೊಸ ಸ್ನೇಹಗಳು, ದೊಡ್ಡ ವ್ಯಕ್ತಿಗಳ ಪರಿಚಯವು ವ್ಯಾವಹಾರಿಕ ಸಹಕಾರಿಗಳು
ನಿಮಗೆ ಲಾಭ ತರುತ್ತವೆ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ. ಹಣಕಾಸಿನ ದೃಷ್ಟಿಯಿಂದ ಅಚ್ಚರಿ ಲಾಭ ಅಥವಾ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ನಿಮ್ಮ ವಿಭಿನ್ನ ಆಲೋಚನೆಗಳು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಕುಟುಂಬದಲ್ಲಿ ಸಂತೋಷ, ಸ್ನೇಹದೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ. ಆರೋಗ್ಯದಲ್ಲಿ ರಕ್ತದ ಒತ್ತಡ, ನಿದ್ರೆ, ಸ್ವಲ್ಪ ಜಾಗೃತೆ ಇರಲಿ. ಒಟ್ಟಾರೆ ಈ ಹೋಳಿ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸುವ ರಾಜಯೋಗವನ್ನು ತರಲಿದೆ. ಸ್ನೇಹಿತರೆ, 2026 ಮಾರ್ಚ್ 3ನೇ ತಾರೀಕಿನಂದು ಮಂಗಳವಾರದ ದಿನ ಈ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಈ 8 ರಾಶಿಯವರಿಗೆ ತುಂಬ ಅದ್ಭುತವಾದ ಅತ್ಯದ್ಭುತ ಶಕ್ತಿಯನ್ನು ನೀಡುತ್ತದೆ. ಹಾಗಾಗಿ ಈ 8 ರಾಶಿಯವರಿಗೆ ತುಂಬ ಅದೃಷ್ಟ ಒಲಿದು ಬರಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.